ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಮ್ಮೆಲ್ಲರಿಗೂ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದು ನಮಗೆ ಇನ್ಸ್ಪಿರೇಷನನ್ನು ನೀಡುತ್ತದೆ ಹೊಸ ಉಪಯುಕ್ತವಾದಂತಹ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಅಂತ ಹೇಳ್ತಾ, ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂತಿಮ ಅಂಕಪಟ್ಟಿ ಹಾಗೂ ಮೆರಿಟ್ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರುತ್ತಾರೆ. ದಿನಾಂಕ 14 ಮಾರ್ಚ್ 2025ರಂದು. ಇನ್ನೇನು ಕೆಲವೇ ದಿನಗಳಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಪಟ್ಟಿ ಬಿಡುಗಡೆ ಮಾಡಲಾಗುತ್ತದೆ. ಇದರ ನಡುವೆ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳಿಗೆ ಎಷ್ಟು ಶೇಕಡಾ ಸೀಟುಗಳನ್ನು ಮತ್ತು ಎಷ್ಟು ಸೀಟುಗಳನ್ನು ಇಲ್ಲಿ ಹಂಚಿಕೆ ಮಾಡಲಾಗುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ನೋಡುವುದಾದರೆ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕ ಪ್ರವೇಶ, ನೇಮಕಾತಿ ಮೊದಲಾದವುಗಳಿಗೆ ಹಿಂದುಳಿದ ವರ್ಗಗಳ ಜಾತಿಗಳಿಗೆ ಅನುಗುಣವಾಗಿ 5 ವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ ಹಾಗೂ ಈ ಕೆಳಕಂಡಂತೆ ಮೀಸಲಾತಿಯನ್ನು ಅನುಸರಿಸಲಾಗುತ್ತದೆ. ಇಲ್ಲಿ ವರ್ಗಗಳನ್ನು ನೋಡ್ತಾ ಹೋಗುವುದಾದರೆ, ಇಲ್ಲಿ ಪ್ರವರ್ಗ 1ಕ್ಕೆ 4% ಸೀಟುಗಳನ್ನು ಮೀಸಲಿಡಲಾಗಿದೆ ಹಾಗೂ ಇಲ್ಲಿ 2A ಶೇಕಡ 15%, 2Bಗೆ 4%, 3A 4% ಮತ್ತು 3B ಅವರಿಗೆ 5% ಸೀಟುಗಳನ್ನು ಇಲ್ಲಿ ಮೀಸಲಿಡಲಾಗಿದೆ. ಇದೇ ಶೇಕಡಾವಾರು ಮೀಸಲಾತಿ ಅನುಪಾತವನ್ನು ವಸತಿ ಶಿಕ್ಷಣ ಸಂಘದಡಿಯ ವಸತಿ ಶಾಲೆಗಳಲ್ಲಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸುವಾಗ ಈ ಮೇಲ್ಕಂಡ ಮಾನದಂಡವನ್ನೇ ಅನುಸರಿಸುವುದು. ಇನ್ನು ವಿವರಿಸುವುದಾದರೆ, 100 ಸೀಟುಗಳಲ್ಲಿ 4 ಸೀಟುಗಳನ್ನು ಪ್ರವರ್ಗ 1 ಹಾಗೂ 15 ಸೀಟುಗಳನ್ನು 2A, 4 ಸೀಟುಗಳನ್ನು 2B, ಇನ್ನು 4 ಸೀಟುಗಳು 3A ಮತ್ತು 5 ಸೀಟುಗಳನ್ನು 3B ಅವರಿಗೆ ಇಲ್ಲಿ ಹಂಚಿಕೆ ಮಾಡುವುದು. ಆದರೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಸಾಮಾನ್ಯ ವರ್ಗದ ವಸತಿ ಶಾಲೆಗಳಿಗೆ ವಿವಿಧ ಸರ್ಕಾರದ ಆದೇಶಗಳಲ್ಲಿ ಶೇಕಡಾವಾರು ಪ್ರಮುಖ ಸಂಖ್ಯೆಯನ್ನು ಕಲ್ಪಿಸಿ ಆದೇಶವನ್ನು ಹೊರಡಿಸಲಾಗಿತ್ತು. ಇಲ್ಲಿ ಶೇಕಡಾವಾರು ಆಧಾರದ ಮೇಲೆ ಪ್ರವೇಶ ಕಲ್ಪಿಸುವಾಗ ಬೆಸ ಸಂಖ್ಯೆಯಿಂದ ಉಂಟಾಗಬಹುದಾದ ಸಮಸ್ಯೆಯನ್ನು ಹೋಗಲಾಡಿಸಲು ಸಂಖ್ಯೆಯ ಆಧಾರದ ಮೇಲೆ ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಹಿಂದುಳಿದ ವರ್ಗಗಳಿಗೆ ಸೀಟು ಹಂಚಿಕೆಯನ್ನು ಮಾಡುವಾಗ ನಾನು ಆಗಲೇ ತಿಳಿಸಿದ ಶೇಕಡಾವಾರುವನ್ನು ಇಲ್ಲಿ ಅನುಸರಿಸಬೇಕು. ಆಗಲೇ ಹೇಳಿದ ಹಾಗೆ ಪ್ರವರ್ಗ 1ಕ್ಕೆ 4, 2A 15, 2Bಗೆ 4, 3A 4 ಮತ್ತು 3B ಅವರಿಗೆ 5%. ಇವನ್ನೆಲ್ಲವನ್ನು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಮೂಲಕವೇ ಇಲ್ಲಿ ಸಿದ್ಧಪಡಿಸಲಾಗುತ್ತದೆ. ಆಯ್ಕೆ ಪ್ರಕ್ರಿಯೆಯನ್ನು ಇಲ್ಲಿ ಸರ್ಕಾರ ಅಭ್ಯರ್ಥಿಗಳಿಗೆ ನೀಡಿದ ಮೀಸಲಾತಿಯನ್ನು ಇಲ್ಲಿ ಪಾಲಿಸಲಾಗುತ್ತದೆ. ಹಾಗಾದರೆ ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿ ಯಾವ ರೀತಿ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗುತ್ತದೆ ಅನ್ನೋದು ನೋಡೋದಾದರೆ, ಇಲ್ಲಿ 4 ರೀತಿಯ ಶಾಲೆಗಳಿವೆ. ಮೊದಲನೇದಾಗಿ ಪರಿಶಿಷ್ಟ ಜಾತಿ ವಸತಿ ಶಾಲೆಗಳು. ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ 38 ಸೀಟುಗಳು, ಪರಿಶಿಷ್ಟ ಪಂಗಡ 5 ಸೀಟುಗಳು, ಹಿಂದುಳಿದ ವರ್ಗಕ್ಕೆ 7 ಸೀಟುಗಳು. ಇಲ್ಲಿ ನಾನು ಹೇಳಿದ ಹಾಗೆ OBC ಅವರಿಗೆ 7 ಸೀಟುಗಳಿವೆಯಲ್ಲ, ಇಲ್ಲಿ 2A, 2B, 3A, 3B ಮತ್ತು ಪ್ರವರ್ಗ 1 ಇವರೆಲ್ಲರಿಗೂ ಕೂಡ 7 ಸೀಟುಗಳನ್ನು ಇಲ್ಲಿ ಹಂಚಿಕೆ ಮಾಡಲಾಗುತ್ತದೆ. ಇನ್ನು ಪರಿಶಿಷ್ಟ ಪಂಗಡದ ವಸತಿ ಶಾಲೆಗಳಲ್ಲಿ ಇಲ್ಲಿ ಪರಿಶಿಷ್ಟ ಪಂಗಡದವರಿಗೆ 38, ಪರಿಶಿಷ್ಟ ಜಾತಿಯವರಿಗೆ 5, ಹಿಂದುಳಿದ ವರ್ಗಕ್ಕೆ 7. ಇನ್ನು ಇತರ ಹಿಂದುಳಿದ ವರ್ಗದ ವಸತಿ ಶಾಲೆಗಳಲ್ಲಿ ಇತರ ಹಿಂದುಳಿದ ವರ್ಗದವರಿಗೆ 38, ಪರಿಶಿಷ್ಟ ಜಾತಿ 7, ಪರಿಶಿಷ್ಟ ಪಂಗಡ 5. ಇನ್ನು ಸಾಮಾನ್ಯ ವರ್ಗದ ವಸತಿ ಶಾಲೆಗಳು, ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡಂತಹ ವಸತಿ ಶಾಲೆಗಳಲ್ಲಿ ಪರಿಶಿಷ್ಟ ಜಾತಿ 8, ಪರಿಶಿಷ್ಟ ಪಂಗಡ 5 ಹಾಗೂ ಇಲ್ಲಿ ಹಿಂದುಳಿದ ವರ್ಗ 12 ಮತ್ತು ಸಾಮಾನ್ಯ ವರ್ಗ 25, ಒಟ್ಟು 50 ಸ್ಥಾನಗಳು. ಇಲ್ಲಿ ಪ್ರತಿಯೊಂದು ವಸತಿ ಶಾಲೆಯಲ್ಲಿಯೂ ಕೂಡ 50 ಸೀಟುಗಳಿದ್ದರೆ ಅದರಲ್ಲಿ 25 ಸೀಟುಗಳನ್ನು ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇನ್ನುಳಿದ 25 ಸೀಟುಗಳನ್ನು ಇದೇ ಮಾನದಂಡದಡಿಯಲ್ಲಿ ಇದೇ ಮೀಸಲಾತಿಯನ್ನು ಅನುಸರಿಸಿ ಅಲ್ಲಿ ವಿಶೇಷ ವರ್ಗ ಅಂತೇಳಿ ಆಯ್ಕೆ ಮಾಡಿರ್ತಾರೆ. ಅದು ಇಲ್ಲಿ ಉದಾಹರಣೆಗಾಗಿ ಪರಿಶಿಷ್ಟ ಜಾತಿ ವಸತಿ ಶಾಲೆಗಳಲ್ಲಿ 25 ಸೀಟುಗಳನ್ನು ವಿಶೇಷ ವರ್ಗಕ್ಕೆ ಮೀಸಲಾಗಿಟ್ಟಿದ್ದರೆ ಅಲ್ಲಿ ಬರುವಂತಹ ಇಲ್ಲಿ ಮೀಸಲಾತಿಯನ್ನೇ ಯಾವ ಕಾಸ್ಟ್ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟುಗಳಿವೆ ಅಷ್ಟು ಸೀಟುಗಳನ್ನು ಅದೇ ಕಾಸ್ಟ್ನ ವಿಶೇಷ ವರ್ಗದವರಿಗೆ ಇಲ್ಲಿ ನೀಡಲಾಗುತ್ತದೆ. ಹಾಗಾಗಿ ಈ ಮೀಸಲಾತಿಯು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ. ತಮ್ಮ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಇಲ್ಲಿ ಯಾವ ಮೀಸಲಾತಿ ಅಡಿ ಬರ್ತಾರೆ ನೋಡಿಕೊಂಡು ಎಷ್ಟು ಅಂಕಗಳನ್ನು ಗಳಿಸಿದರೆ ಆಯ್ಕೆ ಆಗಬಹುದು ಅನ್ನೋದನ್ನು ಇಲ್ಲಿ ನಾವು ಪಾಲಿಸಬೇಕು ಅಥವಾ ನಮ್ಗೆ ತಿಳ್ಕೋಬೇಕು. ಅಂದರೆ
ಈ ಪರ್ಸೆಂಟೇಜ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ. ಇಲ್ಲಿ ಹಿಂದುಳಿದ ವರ್ಗಕ್ಕೆ ಈ ಮೇಲ್ಕಂಡ ಎಲ್ಲ ಪರ್ಸೆಂಟೇಜ್ ಇದೆಯಲ್ಲ ಅದು ಅನ್ವಯವಾಗುತ್ತದೆ. ಅದೇ ರೀತಿ ಇಲ್ಲಿ ಎಲ್ಲ ಶಾಲೆಗಳು ಇದಾವಲ್ಲ, ಇಲ್ಲಿ ಪರಿಶಿಷ್ಟ ಜಾತಿ ವಸತಿ ಶಾಲೆ, ಪರಿಶಿಷ್ಟ ಪಂಗಡದ ವಸತಿ ಶಾಲೆ ಅಥವಾ ಇತರ ಹಿಂದುಳಿದ ವರ್ಗದ ವಸತಿ ಶಾಲೆ ಮತ್ತು ಸಾಮಾನ್ಯ ವರ್ಗದ ವಸತಿ ಶಾಲೆ ಇವೆಲ್ಲವುಗಳಲ್ಲೂ ಕೂಡ ಪ್ರತ್ಯೇಕ ಮೀಸಲಾತಿ ಇದೆ. ಆ ಮೀಸಲಾತಿಯನ್ನು ಇಲ್ಲಿ ಸರ್ಕಾರ ಅನುಸರಿಸಲಾಗುತ್ತದೆ.